ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಫ್ಲವರ್ ಸ್ಟೆಪ್ಸ್ ವ್ಲಾಗ್ಸ್. ಹ್ಯಾಪಿ ಕ್ರಿಸ್ಮಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾವು ಚರ್ಚಿಗೆ ಹೋಗ್ತಾ ಇದ್ದೀವಿ. ಹಾಗಂತ ನಾವು ಕ್ರಿಶ್ಚಿಯನ್ಸ್ ಏನಲ್ಲ, ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲರೂ ಬಂದಿರ್ತಾರೆ. ಹಾಗೆ ನೋಡೋಕ್ಕೆ ಚೆನ್ನಾಗಿರುತ್ತಲ್ಲ ಅಂತ ಹೋಗ್ತಾ ಇದ್ದೀವಿ ಚರ್ಚಿಗೆ. ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನನಗೂ ಟೈಮ್ ಇರಲಿಲ್ಲ. ಡೈಲಿ ಕಾಲೇಜಿಗೆ ಹೋಗೋದು ಬರೋದು ಇದೇ ಆಗಿದೆ, ಟೈಮ್ ಸಿಕ್ಕಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಶಿವಮೊಗ್ಗದಲ್ಲಿ ಸೆಕ್ರೆಡ್ ಹಾರ್ಟ್ ಚರ್ಚ್ ಅಂತ. ನಾವು ಪ್ರತಿ ವರ್ಷವೂ ಬರ್ತಾ ಇರ್ತೀವಿ, ಯಾಕೆಂದರೆ ಈ ಸೆಲೆಬ್ರೇಷನ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಜಾಸ್ತಿ ಕ್ರಿಶ್ಚಿಯನ್ಸ್ಗಿಂತ ಹಿಂದೂಗಳೇ ಜಾಸ್ತಿ ಇರ್ತಾರೆ. ಹೇಗೆಲ್ಲ ಡೆಕೋರೇಷನ್ಸ್ ಮಾಡಿರ್ತಾರೆ, ಎಲ್ಲರೂ ಮಕ್ಕಳು ಕರ್ಕೊಂಬಂದಿರ್ತಾರೆ. ನಮಗೂ ನೋಡೋಕ್ಕೆ ಅಂತ ಇಷ್ಟ ಆಗುತ್ತಲ್ವ, ಹಾಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಪ್ರತಿ ಸತಿಗಿಂತ ಈ ಸತಿ ತುಂಬಾ ಜನ ಇದ್ದರು. ಮುಸ್ಲಿಮ್ಸು ಬಂದಿದ್ದರು, ಕ್ರಿಶ್ಚಿಯನ್ಸು ಬಂದಿದ್ದರು, ಜಾಸ್ತಿ ಹಿಂದೂಗಳೇ ಬಂದಿದ್ದರು. ಇದು ಒಳಗಡೆ, ಚರ್ಚ್ ಒಳಗಡೆ ತುಂಬ ಚೆನ್ನಾಗಿದೆ. ಏಸುನ ಶಿಲ್ಬೆಗೆ ಏರಿಸಿರ್ತಾರಲ್ವ ಅದು. ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ಕ್ರೌಡ್ ಇದೆ. ಇದು ಹೊರಗಡೆ ಕ್ಯಾಂಡಲ್ಸ್ ಎಲ್ಲ ಹಚ್ಚಿರ್ತಾರೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅವತ್ತಿನ ದಿವಸ. ಇಲ್ಲಿ ಈ ಥರ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಪ್ರತಿ ವರ್ಷವೂ ಹೊಸ ಥರ ಮಾಡ್ತಾನೇ ಇರ್ತಾರೆ, ಹಾಗಾಗಿ ನೋಡೋಕ್ಕೆ ಹೋಗಬೇಕು ಅನಿಸುತ್ತೆ. ಇನ್ನು ಮಾಲಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ, ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಬಿಟ್ಟು. ಅದನ್ನು ಮುಂದೆ ತೋರಿಸ್ತೀನಿ. ಈ ವ್ಯೂ ಚೆನ್ನಾಗಿತ್ತು ಅಂತ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಅಷ್ಟೆ, ಅಷ್ಟು ಕ್ಲಾರಿಟಿ ಇಲ್ಲ. ಮಾಲಿಗೆ ಎಂಟ್ರಿ ಆದ್ವಿ. ನಾವು ಬಂದಿದ್ದು ಮಾಲಿಗೆ ಹೋಗಬೇಕು ಅಂತ ಅಲ್ಲ, ಮೂವಿ ನೋಡಬೇಕು ಅಂತ. ಇಲ್ಲೂ ಅಷ್ಟೇ ಕ್ರೌಡ್ ಇದೆ ಫುಲ್ಲು. ನಾವು ಪ್ರತಿ ಸತಿ ಕ್ರಿಸ್ಮಸ್ ಟ್ರೀ ಹತ್ರ ಒಂದು ಪಿಕ್ ತಗೊತೀವಿ. ನಾನು, ನಮ್ಮಮ್ಮ, ನನ್ನ ತಂಗಿ ಇಲ್ಲ, ಅವಳು ಊರಲ್ಲಿದ್ದಾಳೆ. 3 ಜನನೂ ಇಲ್ಲೇ ನಿಂತ್ಕೊಂಡು ಪಿಕ್ಸ್ ತಗೊತಾನೇ ಇರ್ತೀವಿ. ಈ ಸತಿ ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ, ಸಂತಾ ಕ್ಲಾಸ್ ಎಲ್ಲ ಹಾಕ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಈ ಸತಿನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅವತಾರ್ ಮೂವಿಗೆ ಟಿಕೆಟ್ ಬುಕ್ ಮಾಡಿದ್ವಿ, ಅದಕ್ಕೆ ಹೋಗ್ತಾ ಇದ್ದೀವಿ. 10 ಗಂಟೆಯಿಂದ ಶೋ ಶುರುವಾಗಿತ್ತು. ಮಧ್ಯರಾತ್ರಿ 1:15ಗೆ ಮುಗೀತು. ತುಂಬ ದೊಡ್ಡ ಮೂವಿ, ಆ್ಯನಿಮೇಟೆಡ್, ತುಂಬ ಚೆನ್ನಾಗಿತ್ತು. ನಾನು ಫಸ್ಟು ಸೆಕೆಂಡು ಪಾರ್ಟ್ ನೋಡಿರಲಿಲ್ಲ, ಇದು 3rd ಪಾರ್ಟ್. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಎಷ್ಟೋ ಜನ ಪೇರೆಂಟ್ಸ್ ಅವ್ರ ಮಕ್ಳ ಜೊತೆ ಬಂದಿದ್ರು ಗೊತ್ತಾ ಈ ಮೂವಿ ನೋಡೋಕ್ಕೆ. ಎಷ್ಟು ಚೆನ್ನಾಗಿತ್ತು, ಎಲ್ಲ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ರು. ಆದರೆ ನಮಗೆ ನಿದ್ದೆ ಬಂದಂಗೆ ಆಗ್ತಿತ್ತು ಲಾಸ್ಟಿಗೆ. ಇನ್ನು ಅವರು ಅಷ್ಟೇ, ಸಣ್ಣ ಮಕ್ಕಳಲ್ವಾ, ಬೇಗ ಮಲ್ಕೊಂಬಿಟ್ರು. ಜಾಸ್ತಿ ಫುಲ್ ಕೂತ್ಕೊಂಡೇ ನೋಡೋಕೆ ಹೋಗಲಿಲ್ಲ. ಚೆನ್ನಾಗಿತ್ತು ಮೂವಿ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಲೇಜಿಗೆ ಹೋದೆ. ಬೆಳಗ್ಗೆ 9:20 ಕ್ಲಾಸು, ನನ್ನದೇ ಅರ್ಧಕ್ಕೆ ಸೆಮಿನಾರ್ ನಿಂತಿತ್ತು. ಹಾಗಾಗಿ ಬೇಗನೆ ಬಂದಿದ್ದೆ, 8:00ವರೆಗೆ ಬಂದಿದ್ದೆ. ಕ್ಲಾಸಲ್ಲಿ ಯಾರೂ ಇರಲಿಲ್ಲ, ಫಸ್ಟ್ ನಾನೇ. ಸೊ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಇನ್ನೇನು. ಥ್ಯಾಂಕ್ ಯು, ಇವರೇ ನನ್ನ ಫ್ರೆಂಡ್ಸ್. ಬಾಯ್.